ಪ್ರಶ್ನೆ 1. ಭಾರತೀಯ ಜ್ಯೋತಿಷ್ಯದಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿವೆ? ಉತ್ತರ 27 ನಕ್ಷತ್ರಗಳು. ಪ್ರಶ್ನೆ 2. ಜ್ಯೋತಿಷ್ಯದ ಮೊದಲ ನಕ್ಷತ್ರ ಯಾವುದು? ಉತ್ತರ ಅಶ್ವಿನಿ. ಪ್ರಶ್ನೆ 3. ಭಾರತೀಯ ಜ್ಯೋತಿಷ್ಯದಲ್ಲಿ ಒಟ್ಟು ಎಷ್ಟು ರಾಶಿಗಳಿವೆ? ಉತ್ತರ 12 ರಾಶಿಗಳು. ಪ್ರಶ್ನೆ 4. ನವಗ್ರಹಗಳಲ್ಲಿ ಯಾವ ಗ್ರಹ ಮಿಂಚಿನಂತೆ ಅಂದರೆ ವಜ್ರದಂತೆ ಶಕ್ತಿ ನೀಡುತ್ತದೆ ಎಂದು ನಂಬಲಾಗಿದೆ? ಉತ್ತರ ಶುಕ್ರ. ಪ್ರಶ್ನೆ 5. ನಕ್ಷತ್ರ ರೋಹಿಣಿ ಯಾವ ದೇವತೆಗೆ ಸಂಬಂಧಿಸಿದೆ? ಉತ್ತರ ಬ್ರಹ್ಮ. ಪ್ರಶ್ನೆ 6. ನವಗ್ರಹಗಳಲ್ಲಿ ನ್ಯಾಯ ಮತ್ತು ಕರ್ಮಕ್ಕೆ ಸಂಬಂಧಿಸಿದ ಗ್ರಹ ಯಾವುದು? ಉತ್ತರ ಶನಿ. ಪ್ರಶ್ನೆ 7. ಜ್ಯೋತಿಷ್ಯದ ಮೂಲ ಗ್ರಂಥ ಯಾವುದು? ಉತ್ತರ ಬೃಹತ್ ಪರಾಶರ ಹೋರಶಾಸ್ತ್ರ. ಪ್ರಶ್ನೆ 8. ಜ್ಯೋತಿಷ್ಯದ ಉತ್ತರ ನಕ್ಷತ್ರ ಅಂದರೆ ಧ್ರುವ ನಕ್ಷತ್ರ ಎಂದು ಯಾವ ನಕ್ಷತ್ರ ಕರೆಯಲ್ಪಡುತ್ತದೆ? ಉತ್ತರ ಅಭಿಜಿತ್. ಪ್ರಶ್ನೆ 9. ರಾಹು ಮತ್ತು ಕೇತು ಯಾವ ಗ್ರಹದ ಛಾಯಾ ಅಂದರೆ ನೆರಳಿನ ಗ್ರಹಗಳು? ಉತ್ತರ ಚಂದ್ರ. ಪ್ರಶ್ನೆ 10. ನಿಮ್ಮ ನಕ್ಷತ್ರ ಯಾವುದು ಕಾಮೆಂಟ್ ಮಾಡಿ. ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.